ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ನಿಮಗೆ ಒಂದೊಳ್ಳೆ ಸನ್ಸೆಟ್ ಸ್ಪಾಟ್ ತೋರಿಸ್ತೀನಿ ಬನ್ನಿರಿ. ನಿಮಗೆಲ್ಲ ಗೊತ್ತು, ಇವಾಗ ಸಮ್ಮರು. ಸೊ ಲಾಸ್ಟ್ 2 ಮಂತ್ಸಿಂದನೂ ಗಾಡಿ ತೆಗ್ದಿಲ್ಲ, ಆಚೆಗಡೆನೇ ತೆಗ್ದಿಲ್ಲ. ಏನಕ್ಕಂದರೆ ಈ ಗೇರ್ಸ್ ಎಲ್ಲ ಹಾಕ್ಕೊಂಡು ಈ ಸಮ್ಮರಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ. ಆಮೇಲೆ ಕೆಲ್ಸಗಳೂ ಹೆವಿ ಕೆಲಸಗಳು. ಸೆಕೆಂಡ್ ಸರ್ವಿಸ್ ಆದಮೇಲಿಂದ ಗಾಡಿನ ತೆಗ್ದೇ ಇಲ್ಲ. ಇದ್ರದ್ದು ಸೆಕೆಂಡ್ ಸರ್ವಿಸು ನಿಮ್ಗೆ ಗೊತ್ತಿಲ್ಲ ಅಂದರೆ, ಫಸ್ಟ್ ಸರ್ವಿಸ್ಗಿನ್ನ ಬಿಲ್ ಕಮ್ಮಿ ಆಗೈತೆ ಸೆಕೆಂಡ್ ಸರ್ವಿಸು. $4,600 ಚಿಲ್ಡ್ರೇನೋ ಅಷ್ಟೇ ನೀವೇನು ಬಿಡ್ರಿ ಸಾವ್ಕಾರ ಸೆಕೆಂಡ್ ಸರ್ವಿಸ್ಗೆ ಆಗಿರೋದು. ನಾವು ಹೋಗ್ತಾ ಇರೋ ಸ್ಪಾಟು ಅದೇ ನೋಡ್ರಿ, ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೆಂಗೆ ಹೋಗೋದು ಅನ್ನೋದೇ ಟಾಸ್ಕು. ನನಗಂತೂ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ. ಸೊ ಸ್ನೇಹಿತರೆ, ಆಮೇಲೆ ನಿಮಗೆ ಒಂದು ಸ್ವಲ್ಪ ದಿನ ನಾವು ಗಾಡಿ ಎತ್ತಲ್ಲ ಅಂತಂದರೆ, ಇಲ್ಲಿದೆ ನೋಡ್ರಿ, ಶ್ರೀ ಕ್ಷೇತ್ರ ಗುಡ್ಡದ ರಂಗನಾಥ ಸ್ವಾಮಿ. ಓಹೋ, ಇಲ್ಲಿರೋದು ರಂಗನಾಥ ಸ್ವಾಮಿ. ಕೆಲವು ಟಿಪ್ಸ್ ಏನು ಗೊತ್ತಾ, ನಾವು ಇವಾಗ ಲಾಂಗ್ ಟೈಮ್ ಗಾಡಿ ತೆಗಿಯೋಲ್ಲ ಅಂತಂದರೆ, ಫಸ್ಟ್ ಥಿಂಗು ಆಚೆ ತೆಗ್ದಿದ ತಕ್ಷಣ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಬ್ರೇಕ್ಸು ಅವು ಇವೆಲ್ಲ ನೆಟ್ಟಿಗೆ ವರ್ಕ್ ಆಗೋಲ್ಲ. ಯಾಕಂದರೆ ಎಷ್ಟೊಂದು ದಿನ ನಿಲ್ಲಿಸ್ಬಿಟ್ಟಿರ್ತೀವಲ್ಲ, ಹುಷಾರಾಗಿರಬೇಕು. ದೇವಸ್ಥಾನ ತೆಗ್ದಿಲ್ಲ. ಬಾಸ್ ಕಾಪಾಡಿ ಬಾಸ್. ಆಮೇಲೆ ಇನ್ನೊಂದು, ನಮಗೂ ಅಭ್ಯಾಸ ತಪ್ಪೋಗ್ಬಿಟ್ಟಿರುತ್ತೆ ಗಾಡಿ ಓಡಿಸಿ. ಸೊ ಬಿ ಕೇರ್ಫುಲ್ ಫಾರ್ ಅಟ್ಲೀಸ್ಟ್ ಫಾರ್ ಸಮ್ 20-30 ಕಿಲೋಮೀಟರ್ಸ್ ನೀವು ಸ್ಟಾರ್ಟ್ ಮಾಡಿದ್ಮೇಲೆ. ನನಗಂತೂ ಕೈಯೆಲ್ಲ ಹಿಡ್ಕೊಂಬಿಟ್ಟೈತೆ ಗುರು, ಎಷ್ಟೊಂದು ದಿನ ಹೋಯ್ತಲ್ಲ ಓಡಿಸ್ಬಿಟ್ಟು. ದೇವಸ್ಥಾನದವ್ರು ಯಾರು ಅಲ್ಲಿದ್ದಾರೆ. ಬ್ರೇಕ್ಸ್ ಕರೆಕ್ಟಾಗಿ ಇಲ್ಲ, ಮತ್ತು ಟೈರ್ ಪ್ರೆಷರ್, ಮೈನಾಗಿ ಟೈರ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳಿ. 2 ಕೇಸ್ ಆಗಿರುತ್ತೆ. ಒಂದು ಗಾಡಿ ನನಗೆ ನಿಲ್ಲಿಸಿದ್ರೆ ಏರು ಜಾಸ್ತಿ ಆಗಿರುತ್ತೆ, ಇನ್ನೊಂದ್ರಲ್ಲಿ ಏರ್ ಕಮ್ಮಿ ಆಗಿಬಿಡುತ್ತೆ. ಅಂದರೆ ಫ್ರಂಟ್ ಟೈರಲ್ಲಿ ಏರು ಜಾಸ್ತಿ ಆಗಿತ್ತು, ಹಿಂದೆ ಟೈರಲ್ಲಿ ಏರ್ ಕಮ್ಮಿ ಆಗಿತ್ತು. ಸೊ ಅದು ನಿಮ್ಗೆ ಒಂಥರ ಈ ವಾಬ್ಲಿಂಗ್ ಫೀಲ್ ಬರುತ್ತೆ, ನಿಮಗೆ ಏನು ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ. ನಾನು ನಿಮ್ಮನ್ನ ಕರ್ಕೊಂಬರೋಕ್ಕೆ ಬಂದಿದ್ದು ಇದೇ ಸ್ಪಾಟ್ ನೋಡ್ರಿ. ನಿಮಗೆ ಸನ್ಸೆಟ್ ಆಗೋದು ಅಲ್ಲೇ. ಅದು ನಾನು ನಿಮ್ಗೆ ಕ್ಯಾಪ್ಚರ್ ಮಾಡ್ತೀನಿ. ನಾನು ಸ್ವಲ್ಪ ಬೇಗ ಬಂದಿದ್ದೀನಿ. ಅಲ್ಲೆಲ್ಲ ಹಳೇದೇನೋ ಕುರುಹುಗಳೆಲ್ಲ ಇದೆ ಗುರು, ತೋರಿಸ್ತೀನಿ ತಡ್ರಿ, ಅಲ್ಲಿ ಹೋಗ್ತೀನಿ. ಬಟ್ ಇಲ್ಲೇನೋ ಇದೆ, ಅದಕ್ಕೆ ಮುಂಚೆ ನೋಡೋಣ. ದೇವಸ್ಥಾನ ತೆಗ್ದಿದೆಯಲ್ಲೋ ಗೊತ್ತಿಲ್ಲ ಗುರು, ನೋಡೋಣ ಬನ್ನಿರಿ. ಲಾಸ್ಟ್ ಟೈಮು ನನ್ನ ಗಾಡಿದು ಫುಲ್ ರಿವ್ಯೂ ಹಾಕಿದಾಗ ಯಾರು ಕಮೆಂಟ್ ಮಾಡಿದರು, ಬ್ರೋ ಒಂದು ಡೀಟೇಲ್ ರಿವ್ಯೂ ಮಾಡಿರಿ, ಐ ಆಮ್ ಪ್ಲ್ಯಾನಿಂಗ್ ಟು ಬೈ ದ ಬೈಕ್ ಅಂತ. ಸೊ ಇವತ್ತು ನಾನು ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿರಿ. ಸೊ ಫಸ್ಟ್ ಥಿಂಗು, ಇದರಲ್ಲಿರೋ ಬೆಸ್ಟ್ ಪಾರ್ಟ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ನೋಡ್ರಿ, ಇದ್ರ ಇಂಜಿನ್ನು 457cc ಪ್ಯಾರಲಲ್ ಟ್ವಿನ್ನು. ಇಂಜಿನಲ್ಲಿ ತುಂಬ ಟೈಪ್ಸ್ ಇದೆ, ನಿಮಗೆ ಗೊತ್ತು. ವಿ ಟ್ವಿನ್ ಇದೆ, ಇನ್ಲೈನ್ 4 ಇದೆ, ಟ್ರಿಪಲ್ ಸಿಲಿಂಡ್ರ್ ಇದೆ. ಇದು ಪ್ಯಾರಲಲ್ ಟ್ವಿನ್ನು, ಇದು ವಿ ಟ್ವಿನ್ ಅಲ್ಲ, ಪ್ಯಾರಲಲ್ ಟ್ವಿನ್ನು. ಬಟ್ 270 ಡಿಗ್ರಿ ಕ್ರ್ಯಾಂಕು. 270 ಡಿಗ್ರಿ ಕ್ರ್ಯಾಂಕಿಂದನೇ ಇದು ನಿಮಗೆ ಲಿಟ್ರಲಿ ಡುಕಾಟಿ ಥರ ಸೌಂಡ್ ಬರುತ್ತೆ. ಇದು ನಿಮಗೆ 47.6 ಹಾರ್ಸ್ ಪವರ್ನ ಜನ್ರೇಟ್ ಮಾಡುತ್ತೆ. ಅದ್ರ ಜೊತೆಗೆ 43.5 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕೆ ನಾನು ಲಾಸ್ಟ್ ಟೈಮು
ಟೋನೋ 457ಗೆ ಯಾರೋ ಒಬ್ರು ಎಕ್ಸಾಸ್ಟ್ ಹಾಕ್ಸಿದ್ರು ಐಜಿಲ್ದು. ನಾನು ಅದನ್ನ ಇನ್ ಪರ್ಸನ್ ನೋಡಿದೆ. ಎಕ್ಸಾಸ್ಟ್ ಸೌಂಡ್ ಮಾತ್ರ ಸೆಕ್ಸಿಯಾಗಿದೆ. ಸೊ ಇನ್ ಕೇಸ್ ಯಾರು ತೊಗೊಂಡಿರೋರು ಎಕ್ಸಾಸ್ಟು ಪ್ಲ್ಯಾನ್ ಮಾಡ್ತಾಯಿದ್ರೆ ತೊಗೊಂಡಿದ ತಕ್ಷಣ ಈ ಗಾಡಿಗೆ ಎಕ್ಸಾಸ್ಟ್ ಹಾಕ್ಸ್ಬೇಡಿ. ಒಂದು ಫಸ್ಟ್ ಸರ್ವಿಸು ಇಲ್ಲ ಒಂದು 5000 6000 ಇಲ್ಲ ಒಂದು 10,000 ಕಿಲೋಮೀಟ್ರ್ ಗಾಡಿ ರನ್ ಆದಮೇಲೆ ಆಮೇಲೆ ಎಕ್ಸಾಸ್ಟ್ಗೆ ಹೋಗಿ. ಈ ಗಾಡಿ ಮಾತ್ರ ಹೇಳ್ತೀನಿ, ಇಟ್ ಸೌಂಡ್ಸ್ ಬೆಸ್ಟ್. ಇಂಜಿನ್ ಬಗ್ಗೆನೇ ಮಾತಾಡಬೇಕಾದ್ರೆ ನಾನು ನಿಮಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ. ಇದನ್ನು O2 ಸೆನ್ಸರ್ ಅಂತ ಅಂತಾರೆ. ಇದರಲ್ಲಿ 2 O2 ಸೆನ್ಸರ್ ಬರುತ್ತೆ. ಫಸ್ಟ್ ಬ್ಯಾಚ್ ಗಾಡಿಗಳಿಗೆ ಒಂದೇ O2 ಸೆನ್ಸರ್ ಬರ್ತಾಯಿತ್ತು. ಸೊ ನಾನು ನಿಮಗೆ O2 ಸೆನ್ಸರ್ ಬಗ್ಗೆ ಹೇಳಿದೆ. ಏನಕ್ಕೆ ಅದು ಹೇಳಿದೆ ಅಂತಂದರೆ, ಇಲ್ಲಿ ನಿಮ್ಗೆ ಗೊತ್ತು ಏರ್ ಫಿಲ್ಟರ್ ಇರುತ್ತೆ. ಏರ್ ಫಿಲ್ಟ್ರ್ ಇಂಟೇಕು, ಎಕ್ಸಾಸ್ಟ್ ಬಂದುಬಿಟ್ಟು ಔಟು, ಗಾಳಿ ಆಚೆ ಹೋಗುತ್ತೆ. ಸೊ ಈ ಇಂಜಿನಲ್ಲಿ ಕಂಬಷನ್ ಆಗುತ್ತೆ ಗೊತ್ತಾ, ಅದನ್ನು ಎಷ್ಟು ಲೆವೆಲ್ಲು, ಯಾವ ಲೆವೆಲ್ಗೆ ಏರ್ ಬರಬೇಕು ಮತ್ತು ಯಾವ ಲೆವೆಲ್ಗೆ ಆಚೆ ಹೋಗಬೇಕು ಅನ್ನೋದನ್ನ ಅನಲೈಸ್ ಮಾಡಿ ಈ ಕಂಬಷನ್ ಲೆವೆಲ್ಗೆ ಎಷ್ಟು ಅಮೌಂಟ್ ಆಫ್ ಫ್ಯೂಯಲ್ನ ಇಂಜೆಕ್ಟ್ ಮಾಡಬೇಕು ಅನ್ನೋದನ್ನ ಸೆನ್ಸ್ ಮಾಡಿ ಕೊಡೋ ಡಿವೈಸೇ ಇದು O2 ಸೆನ್ಸರು. ಆಮೇಲೆ ಇದೇನಕ್ಕೆ ಹೇಳ್ತಾ ಇದೀನಿ ಅಂತಂದರೆ, ಫಸ್ಟ್ ಬ್ಯಾಚ್ ಗಾಡಿಯಲ್ಲಿ ಒಂದೇ O2 ಸೆನ್ಸರ್ ಇದ್ದಿದ್ದು, ಈ O2 ಸೆನ್ಸರ್ ಇರಲಿಲ್ಲ. ಸೊ ಸೆಕೆಂಡ್ ಬ್ಯಾಚ್ ಗಾಡಿಗಳು, ಥರ್ಡ್ ಬ್ಯಾಚ್, ಫೋರ್ತ್, ಫಿಫ್ತ್ ಬ್ಯಾಚ್ ಗಾಡಿಗಳಲ್ಲಿ ಈಗ ಬರ್ತಾರೆ 2025, 26 ಗಾಡಿಗಳಲ್ಲೆಲ್ಲ. ಇದು 2025 ನನ್ನ ಗಾಡಿ. ಸೊ 26, 25 ಗಾಡಿಯಲ್ಲೆಲ್ಲ 2 O2 ಸೆನ್ಸರ್ ಕೊಟ್ಬಿಟ್ಟು ನೀಟಾಗಿ ಅದನ್ನು ಟ್ಯೂನ್ ಮಾಡಿದ್ದಾರೆ ಗಾಡಿನ. ಸೊ ನೀವು ಯಾರಾದರೂ ಗಾಡಿ ತೊಗೋತಾ ಇದ್ದರೆ, ಗುರು ಏನಾದರೂ ಇಂಜಿನ್ ಪ್ರಾಬ್ಲಮ್ ಇದೆಯಾ, ತೊಗೋಬೋದಾ, ರಿಲೇಬಲ್ ಇದೆಯಾ ಅಂತಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಗಾಡಿ ಮಾತ್ರ ಸಖತ್ತಾಗಿದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತ ಅಂದರೆ ನೋಡಿರಿ, ಟೈರ್ಸ್ ಹಿಂದೆದು ಬಂದುಬಿಟ್ಟು 150/60 ಇದೆ, ಮುಂದೆದು 110/70 ಇದೆ. 2 17 ಇಂಚ್ ವೀಲ್ಸೇ. ಇದರಲ್ಲೇನು ಬೆಸ್ಟ್ ಪಾರ್ಟ್ ಅಂತ ಅಂದರೆ, ಇದು ಬಂದುಬಿಟ್ಟು ಯೂರೋ ಗ್ರಿಪ್ದು ನೋಡಿರಿ. ಯೂರೋ ಗ್ರಿಪ್ ಯಾವುದು ಅಂತಂದರೆ TVS ಅವ್ರದ್ದು. ಸೊ TVS ಅವರು ಎಪ್ರಿಲಿಯಾ ಜೊತೆ ಜಾಯಿಂಟ್ ವೆಂಚರ್ ಆಗಿ ಈ RS 457 ಗಾಡಿಗೋಸ್ಕರನೇ ಮಾಡಿರೋ ಟೈರ್ಸು. ಈ ಟೈರ್ಸು ಬೆಸ್ಟ್ ಟೈರ್ಸ್ ಅಂತ ಅಂದ್ಕೊಳ್ಳಿ. ಇದು ವೇರೌಟ್ ಆದಮೇಲೆ ನೀವು ಬೇಕಾದ್ರೆ ಬೇರೆದು ಹಾಕ್ಸ್ಕೊಳ್ಳಿ. ಇಲ್ಲ ಇದೇ ಟೈರ್ ಹಾಕ್ಸ್ತೀನಿ ಅಂತಂದರೆ ಇನ್ನೂ ಖುಷಿ. ಯಾಕಂತಂದರೆ ಈ ಟೈರ್ಸಲ್ಲಿ ಗ್ರಿಪ್ ಮಾತ್ರ ಸಖತ್ತಾಗಿದೆ, ರೇಡಿಯಲ್ ಟೈರ್ಸ್ ಇದು. ಯಾಕಂದರೆ ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಈ ಟೈರ್ಸ್ ವೇರೌಟ್ ಆಗಿದ ತಕ್ಷಣ ಬೇರೆ ಟೈರ್ಸ್ ಹಾಕ್ಸೋದು, ಆಮೇಲೆ ಇದು 150 ಸೆಕ್ಷನ್ ಇರೋ ತೊಗೊಂಡಾಗ 180 ಸೆಕ್ಷನ್ ಮಾಡಿಸೋದು, 160 ಸೆಕ್ಷನ್ ಮಾಡಿಸೋದು. ಏನು ಮಾಡಿಸ್ಬೇಡಿ. ಯಾಕಂದರೆ ಈ ಗಾಡೀಲಿರೋ ಡೈನಾಮಿಕ್ಸ್ಗೆ ಈ ಪ್ಯಾಟ್ರನ್ ಟೈರೇನೇ ಬೆಸ್ಟು. ನೀವು ಇದು ಬಿಟ್ಟು ಬೇರೆ ಪ್ಯಾಟ್ರನ್ ಹಾಕ್ಸೋಕೆ ಹೋದರೆ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಗ್ರಿಪ್ ಇರಲ್ಲ, ಅಲ್ಲೆಲ್ಲ ವಾಬಲ್ ಆಗೋದು, ಸ್ಕಿಡ್ ಆಗೋದು, ಅದು ಇದೆಲ್ಲ ಆಗುತ್ತೆ. ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿರಿ, ಇದು ಬ್ರೇಕ್ ಇದೆಯಲ್ಲ, ಇದು ಬಂದ್ಬಿಟ್ಟು ಬೈಬ್ರೆ ಅವ್ರದ್ದು. ಫ್ರಂಟ್ ಬಂದುಬಿಟ್ಟು 320 mm ಡಿಸ್ಕ್ ಇದೆ, ಹಿಂದೆ ಬಂದುಬಿಟ್ಟು 220 mm ಡಿಸ್ಕ್ ಇದೆ. ಇದು ಬೈಬ್ರೆದು ಫೋರ್ಜ್ಡ್ ಪಿಸ್ಟನ್ ಇರ್ತಿದ್ರು. ಇದರಲ್ಲಿ 4 ಪಿಸ್ಟನ್ ಇದೆ, ಹಿಂದೆ ಇದರಲ್ಲಿ ಸಿಂಗಲ್ ಪಿಸ್ಟನ್ ಇದೆ. ಬ್ರೇಕ್ ಕ್ಯಾಲಿಪರ್ಸು, ಪಿಸ್ಟನ್ಗಳು ಇವೆಲ್ಲ ಸೂಪರಾಗಿದೆ. ಆದರೆ ಇದರಲ್ಲಿ ಒಂದು ಬೇಜಾರು ಏನಂದರೆ, ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಟ್ಬಿಟ್ಟಿದ್ದಾನೆ. ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಏನಕ್ಕೆ ಅಪ್ಪ ಕೊಟ್ಟ ಅಂತ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ದು ಒಂದು ಹೇಳ್ಬಿಡ್ತೀನಿ. ಈ ಗಾಡಿನ ಮಾಡಿರೋದು ಟ್ರ್ಯಾಕ್ ಪರ್ಪಸ್ ಅಂತೆ. ಟ್ರ್ಯಾಕಲ್ಲಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು ಯೂಸೇ ಆಗಲ್ಲ. ಟ್ರ್ಯಾಕಲ್ಲಿ ಯೂಸ್ ಆಗಲ್ಲ, ಇಲ್ಲಿ ರೋಡಲ್ಲಿ ಯೂಸ್ ಆಗಲ್ಲ ಬಿಟ್ರೆ. ಈ ಗಾಡಿಗೆ ಅದು ಸ್ಟಾಪಿಂಗ್ ಪವರ್ ಅಷ್ಟೊಂದಿಲ್ಲ. ಸೊ ಮೇನ್ ರೀಸನ್ ಇದನ್ನು ಯೂಸ್ ಮಾಡಿರೋದು ಅಂತಂದರೆ ಕಾಸ್ಟ್ ಕಟಿಂಗ್ ಮಾಡೋದಕ್ಕೆ. ನೀವು ಫಸ್ಟ್ ಇದು ನಿಮಗೆ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಇರಲಿ, ಯಾಕಂದರೆ ತುಂಬ ಕಾಸ್ಟ್ ಇದೆ. ಫಸ್ಟ್ ಬ್ರೇಕ್ ಪ್ಯಾಡ್ಸ್ ವೇರೌಟ್ ಆಗೋವರೆಗೂ ನಿಧಾನಕ್ಕೆ ಓಡಿಸ್ಕೊಂಡು ಅದಾದಮೇಲೆ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಕೊಳ್ಳಿ. ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. 390 ಡ್ಯೂಕ್ 390 KTM 390 ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಕೊಳ್ಳಿ, ಮುಗೀತು. ಒಳ್ಳೆ ಸ್ಟಾಪಿಂಗ್ ಪವರ್ ಇದೆ ಅದರಲ್ಲಿ. ಇದರದ್ದು ಡ್ಯಾಶ್ ತೋರಿಸ್ತೀನಿ ಬನ್ನಿರಿ. ಡ್ಯಾಶ್ ಆನ್ ಆಗಿದ ತಕ್ಷಣ ನಿಮಗೆ ಅಪ್ರಿಲಿಯಾ BR ರೇಸರ್ ಅಂತ ಬರುತ್ತೆ. ಡ್ಯಾಶ್ ಅಂತೂ ಸಾಕಾಗಿದೆ. 5 ಇಂಚ್ TFT ಡಿಸ್ಪ್ಲೇ. ಇದರಲ್ಲಿ ಡಿಫ್ರೆಂಟ್ ಕನ್ಸೋಲ್ಸ್ ಇದೆ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಪೀಡ್ ತೋರಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೋರಿಸುತ್ತೆ. ಟ್ರಿಪ್ಪಿ ಸೆಟ್ ಮಾಡ್ಕೋಬೋದು ಇದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ವೋಲ್ಟೇಜ್ ತೋರಿಸುತ್ತೆ. ಅದಾದಮೇಲೆ ಇಂಜಿನ್ದು ಟೆಂಪ್ರೇಚರ್ ತೋರಿಸುತ್ತೆ. ಇನ್ನು ಸರ್ವಿಸ್ಗಿನ್ನ ಎಷ್ಟು ಕಿಲೋಮೀಟ್ರು ಬಾಕಿ ಇದೆ ಅಂತ ತೋರಿಸುತ್ತೆ. ಅದು ನೆಕ್ಸ್ಟ್ ಬಿಟ್ಟರೆ ನಿಮಗೆ ಲ್ಯಾಪ್ ಟೈಮ್ ತೋರಿಸುತ್ತೆ. ಲ್ಯಾಪ್ ಟೈಮು ನಿಮಗೆ ನಮ್ಮ ರೋಡ್ಗೆ ಯೂಸ್ ಆಗೋಲ್ಲ. ಯಾವತ್ತಾದರೂ ಟ್ರ್ಯಾಕ್ ತೊಗೊಂಡೋದ್ರೆ, ಈ ಗಾಡಿ ಇಟ್ಟಿರೋಲ್ಲ, ಯಾವತ್ತಾದ್ರೂ ಅಟ್ಲೀಸ್ಟ್ ಒಂದು ಸಲ ಲೆವೆಲ್ 1 ಲೆವೆಲ್ 2 ಟ್ರ್ಯಾಕ್ನ ಮಾಡಿರಿ. ನನಗೂ ಮಾಡೋ ಪ್ಲ್ಯಾನ್ ಇದೆ, ನೋಡೋಣ. ಅದಾದಮೇಲೆ ನೆಕ್ಸ್ಟ್ ಹೋದರೆ ನಾವು ಫೋನ್ ಕನೆಕ್ಟ್ ಮಾಡ್ತೀವಿ ಗೊತ್ತಾ, ನೋಡಿರಿ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ತೋರಿಸುತ್ತೆ. ಫೋನ್ ಕನೆಕ್ಟ್ ಆಗಿ ಮ್ಯೂಸಿಕ್ ಮತ್ತು ಯಾರಾದರೂ ಕಾಲ್ ಬಂದರೆ ಎಲ್ಲ ತೋರಿಸುತ್ತೆ ಇಲ್ಲಿ. ಅದು ನೆಕ್ಸ್ಟ್ ಹೋದರೆ ನೋಡಿರಿ, ಫೋನ್ ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ತೋರಿಸುತ್ತೆ. ಇದರಲ್ಲಿ ನ್ಯಾವಿಗೇಷನ್ ಇದೆ ನೋಡಿರಿ. ಸೊ ಇದಿಷ್ಟೇ, ಸಿಂಪಲ್ ಇದೆ. ಕನ್ಸೋಲ್ ಬಂದ್ಬಿಟ್ಟು ಸಿಂಪಲ್ ಇದೆ, ಕಾಂಪ್ಲೆಕ್ಸ್ ಇಲ್ಲ ನಮಗೆ. ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕಿತ್ತು, ಬನ್ನಿ. ನಾನು ಲಾಸ್ಟ್ ಟೈಮು ಕೊಯಂಬತ್ತೂರು ಸರ್ವಿಸ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಒಬ್ಬರು ಟೆಕ್ನಿಷಿಯನ್ ನನಗೆ ಹೇಳಿದ್ರು. ನನಗಿದು ಗೊತ್ತಿರಲಿಲ್ಲ. ನೋಡಿರಿ, ಇಲ್ಲಿ ಕಾಣಿಸುತ್ತೆ ನಿಮಗೆ 910 ಇಲ್ಲೇ ರೆಡ್ ಲೈನ್ ಇದೆ, ಓಕೆನಾ. ಇಲ್ಲಿವರೆಗೂ ರೇವ್ ಮಾಡೋಕ್ಕಾಗಲ್ಲ ನಾವು. ಇದು 9.5 ಇಲ್ಲ 10ಗೆ 9500 ಇಲ್ಲ 10,000ಗೆ ರೆಡ್ ಲೈನ್ ಆಗ್ಬಿಡುತ್ತೆ. ನಾನು ಹೇಳಿದೆ, ಗುರು ಎಲ್ಲ ಗಾಡಿಗಳು ಅಟ್ಲೀಸ್ಟ್ 11,000 12,000 ಏನೋ ಜಾಸ್ತಿ ಕೊಟ್ಟಿರ್ತಾರೆ, ಇವರೇನು ಗುರು ಇಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಅಂದೆ. ಅವನು ಹೇಳ್ದ, ಸರ್ ಇದಕ್ಕೆ
ಪವರ್ಸು ಸಕ್ಕತ್ತಾಗಿದೆ ಇದ್ರದ್ದು ಗಾಡಿದು. ಇನ್ ಕೇಸ್ ಏನಾದರೂ 9500 RPM ಅನ್ಲಾಕ್ ಮಾಡ್ಬೋದು ಅಂತ. ಅನ್ಲಾಕ್ ಮಾಡಿದ್ರೆ ಈ ಗಾಡಿದು ನಿಮ್ಗೆ ಗೊತ್ತಿದೆ, ಟ್ರಿಪಲ್ ರಶರ್ ಹೊಡೆದಿದ್ದಾರೆ, 200 ಟಾಪ್ ಸ್ಪೀಡ್ ಹೊಡೆದಿದ್ದಾರೆ. ಅದು ಬಿಟ್ಟು ಇನ್ನೂ ಕೆಲವು ವ್ಲಾಗರ್ಸ್ ನೋಡಿದ್ದೀನಿ 200 ಮೇಲೆ ಹೊಡೆದಿದ್ದಾರೆ, 26 27 ಎಲ್ಲ ಹೊಡೆದಿದ್ದಾರೆ. ಇನ್ ಕೇಸ್ ಏನಾದರೂ 9500 RPMನ ಕ್ರಾಸ್ ಮಾಡಿದ್ರೆ, ಅದು ಅನ್ಲಾಕ್ ಮಾಡಿದ್ರೆ, ಟ್ಯೂನ್ ಅಪ್ ಮಾಡಿದ್ರೆ ಇದು 250 ಮೇಲೆ ಹೋಗುತ್ತಂತೆ ಟಾಪ್ ಸ್ಪೀಡು. ಸೊ ಅದಕ್ಕೆ ಅವರು ಅದನ್ನು ಅನ್ಲಾಕ್ ಮಾಡಿಲ್ಲ. ಸೊ ನೀವೇ ತಿಳ್ಕೊಳ್ಳಿ ಈ ಗಾಡಿದು ಪವರ್ ಎಷ್ಟಿದೆ ಅಂತ. ಅದು ಅಷ್ಟೊಂದು ಪವರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಗಾಡಿ ಅಷ್ಟು ಕೇಪಬಲ್ ಇದೆ ಅಂತ ಅರ್ಥ. ಆಮೇಲೆ ನಾನು ಇದಕ್ಕೆ ಏನೇನು ಮಾಡಿಸಿದ್ದೀನಿ ಅಂತಂದರೆ, ನಿಮಗೆ ಗೊತ್ತು, ಇದೊಂದು ವೈಸರ್ ಹಾಕ್ಸಿದ್ದೀನಿ ಹೈ ರೈಸು. ಅದಾದಮೇಲೆ ಇವತ್ತು ಆ್ಯಕ್ಚುಲಿ ಸೀಟ್ ಹಾಕ್ಸಿದ್ದೀನಿ, ಬಟ್ ನಂತರ ಸೀಟ್ ಕೌಲ್ ಇದೆ ಸಪ್ರೇಟ್, ನನ್ನ ಹತ್ರ ಮನೇಲಿದೆ. ಅದು ಬಿಟ್ಟು ಫುಲ್ ಬಾಡಿ PPF ಮಾಡಿಸಿದ್ದೀನಿ. ಅದು ಬಿಟ್ಟು ನಾನು ಇನ್ನೂ ಎಕ್ಸ್ಟ್ರಾ ಏನು ಹಾಕ್ಸಿಲ್ಲ, ಇದಕ್ಕೇನು ಹಾಕ್ಸೋ ಅವಶ್ಯಕತೆ ಇಲ್ಲ. ನೀವು ಬೇಕಾಗಿದೆ ಏನು ಗೊತ್ತಾ, ನೋಡಿರಿ ಇಲ್ಲಿ ಸ್ಪೂಲ್ಸ್ ಹಾಕ್ಸ್ಬೇಕಿಲ್ಲಿ. ನಾವು ಪ್ಯಾಡಕ್ ಹಾಕ್ಬಿಟ್ಟು ನಿಲ್ಲಿಸ್ತೀವಿ ಅಂತಂದರೆ ಸ್ಪೂಲ್ಸ್ ಬೇಕೇ ಬೇಕು. ಗುರು ನಾನು ಸ್ಪೂಲ್ಸ್ ಹಾಕ್ಸಿಲ್ಲ ಅಂತಂದರೆ ಏನು ಜುಗಾಡು ಮಾಡ್ಬೋದು ನಾವು. ಒಂದು ಸ್ಕ್ರೂ ಬರುತ್ತೆ, ಒಂದು ದೊಡ್ಡ ಸ್ಕ್ರೂ ಬರುತ್ತೆ ಈ ಲೆವೆಲ್ದು. ಆ ಸ್ಕ್ರೂನ 2 ಕಡೆನೂ ಹಾಕಿದ್ರೆ ನೋಡಿ ಇಲ್ಲಿ ಮತ್ತು ಇಲ್ಲಿ ಹಾಕಿದ್ರೆ ಹುಷಾರಾಗಿ ಪ್ಯಾಡಕ್ ಹಾಕೋಬೋದು. ಅದು ಬಿಟ್ಟು ನಾವು ಫ್ರೇಮ್ ಸ್ಲೈಡರ್ಸ್ ಹಾಕ್ಸ್ಬೋದು, ಆಮೇಲೆ ಸ್ವಿಂಗಮ್ದು ಪ್ರೊಟೆಕ್ಟರ್ ಹಾಕ್ಸ್ಬೋದು, ಅದೆಲ್ಲ ಹಾಕ್ಸ್ಬೋದು. ನಾನಂತೂ ಹಾಕ್ಸಿಲ್ಲ, ಮೇ ಬಿ ಫ್ಯೂಚರಲ್ಲಿ ಹಾಕ್ಸ್ತೀನಿ, ಸದ್ಯಕ್ಕಂತೂ ಇಲ್ಲ. ಅದನ್ನ ಬಿಟ್ಟು ಇನ್ನೇನಿಲ್ಲ ಸ್ನೇಹಿತರೆ, ಇದು ಗಾಡಿ ಕಾಂಪ್ಲೆಕ್ಸ್ ಎಲೆಕ್ಟ್ರಾನಿಕ್ಸ್ ಇಲ್ಲ. ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, 3 ಲೆವೆಲ್ಸ್ ಆಫ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ATC 1 2 3. ATC 1 ಅಂದರೆ ಕಮ್ಮಿ ಟ್ರ್ಯಾಕ್ಷನ್, ATC 3 ಅಂದರೆ ಫುಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಿರುತ್ತೆ ಗಾಡಿಯಿಂದ, ಓಕೆನಾ. ಸೊ ಅದೊಂದು ಬೆಸ್ಟು ಫ್ಯೂಚರು, 3 ಲೆವೆಲ್ಸ್ ಆಫ್ ಟ್ರ್ಯಾಕ್ಷನು. ಅದಾದಮೇಲೆ ABS ಕಿಕ್ಕಿನ್ ಆಗೋದು ಮಾತ್ರ ನಿಮಗೆ ಸಕ್ಕತ್ತಾಗಿ ಗೊತ್ತಾಗುತ್ತೆ, ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ABS ಕಿಕ್ಕಿನ್ ಆಗೋದು. ಬ್ರೇಕ್ ಪ್ಯಾಡ್ಸ್ ಒಂದು ಇಫ್ ವಿ ಟೇಕ್ ದಟ್ ಔಟ್ ಆಫ್ ಅವರ್ ಮೈಂಡ್. ಅದು ಬಿಟ್ಟರೆ ಇನ್ನೇನಿಲ್ಲ, ಗಾಡಿ ಸಿಂಪಲ್ ಆಗಿದೆ, ಸಖತ್ ಕೇಪಬಲ್ ಆಗಿದೆ ಗಾಡಿ. ನಾನು ಹೇಳ್ದೇನೆಂದರೆ, ಗುರು ಗಾಡಿ ಸಖತ್ತಾಗಿದೆ, ತೊಗೊಳ್ರಿ, ನೀವು ಬೈ ಮಾಡಿರಿ ಅಂತ ಹೇಳಲ್ಲ. ಹೋಗ್ರಿ, ಟೆಸ್ಟ್ ರೈಡ್ ನೋಡಿರಿ, ಗಾಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ರಿ. ಏನಕ್ಕಂದರೆ ನಾನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ತುಂಬ ಗಾಡಿಗಳನ್ನ ನೋಡ್ತಾ ಇದ್ದೀನಿ. ತೊಗೊತಾರೆ, ಅವ್ರಿಗೇನೋ ಗಾಡಿ ಇಷ್ಟ ಆಗಲ್ಲ, ಆಮೇಲೆ ಮಾರ್ಬಿಡ್ತಾರೆ. ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ಗಾಡಿನ ತೊಗೊಳ್ರಿ. ಇನ್ನೊಂದು ಹೇಳಲೇಬೇಕಾಗಿರೋದು, ಇದು ಹೆಡ್ಲೈಟ್ ಇದೆ ಗೊತ್ತಾ, ಶುದ್ಧ ಬಕ್ವಾಸ್ ಗುರು, ಏನೂ ಇಲ್ಲ ಹೆಡ್ಲೈಟಲ್ಲಿ. ಆ್ಯಕ್ಟಿವಾ ಹೆಡ್ಲೈಟು ಎಷ್ಟು ಬ್ರೈಟಾಗಿ ಬರುತ್ತೆ. ಇದ್ರ ಹೆಡ್ಲೈಟು ನೀವು ಕತ್ಲೆಯಲ್ಲಿ ಆಗ್ಬಿಟ್ರೆ ಏನು ಕಾಣಿಸಲ್ಲ. ನಾನು ಊಟಿ ಸೀರೀಸ್ ವೀಡಿಯೋಸ್ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಗುರು, ರೋಡೇ ಕಾಣಿಸಲ್ಲ ಗುರು, ವೇಸ್ಟ್ ಇದ್ರೆ ಹೆಡ್ಲೈಟು. ನಾವೇನಾದರೂ ಅಪ್ರೂವಲ್ದವ್ರಿಗೆ ಏನೋ ಕ್ವಶನ್ ಮಾಡೋಕೆ ಹೋದರೆ, ಗುರು ಹೆಡ್ಲೈಟ್ ಚೆನ್ನಾಗಿಲ್ಲ ಅಂತಂದ್ರೆ ಅವ್ನು ಡೈರೆಕ್ಟಾಗಿ ಒಂದೇ ಮಾತು ಹೇಳೋದು, ಗುರು ನಾನು ಈ ಗಾಡಿ ಮಾಡಿರೋದು ಟ್ರ್ಯಾಕಲ್ಲಿ ಹೆಡ್ಲೈಟ್ ಅವಶ್ಯಕತೆ ಇಲ್ಲ, ಅಷ್ಟೇ. ನಾವು ಇನ್ನೇನು ಕೇಳೋಕ್ಕಾಗಲ್ಲ ಅವ್ರನ್ನ. ಸೊ ಹೆಡ್ಲೈಟ್ ಒಂದು ನೋಡ್ಕೊಳ್ಳಿ. ಏನೋ ಬ್ಲೈಂಡಾಗಿ ನೈಟ್ ಟೈಮ್ ಹೊಡಿತೀನಿ ಅಂತ ಕಿತ್ಕೊಂಡು ಹೋದರೆ ರೋಡ್ ಕಾಣಿಸಲ್ಲ, ಹುಷಾರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್, ಅದು ಸಂಜೆ 6 ಗಂಟೆ ಆದಮೇಲೆ ನನಗೆ ಕಣ್ಣು ಕಾಣಿಸಲ್ಲ ಸರ್. ಅದು ಬಿಟ್ಟು ಇನ್ನೇನಿಲ್ಲ ಸ್ನೇಹಿತರೆ, ಗಾಡಿ ಬಗ್ಗೆ ಹೇಳೋಕ್ಕೆ ಸಿಂಪಲ್ ಗಾಡಿ ತೊಗೊಂಡಿದ್ದ ತಕ್ಷಣ ನೀವೇನು ಮಾಡಿಸ್ತಿರೋ ಇಲ್ಲೋ ಗೊತ್ತಿಲ್ಲ. PPF ಹಾಕ್ಸ್ತಿರೋ ಬಿಡ್ತಿರೋ, ಅಥವಾ ಏನು ಹಾಕ್ಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಒಂದೇ ಒಂದು ಮಾತ್ರ ಹಾಕ್ಸ್ರಿ, ನಾನು ಇನ್ನೂ ಹಾಕ್ಸಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೊಡಿರಿ ಚಪ್ಪಾಳೆ. ಅಲ್ಲಿ ನೋಡಿರಿ, ನಿಮಗೆ ರೇಡಿಯೇಟ್ರು ಗಾರ್ಡ್ ಕಾಣಿಸ್ತೀಯ ಅನಿಸಿದೆ, ಫುಲ್ಲಿ ಎಕ್ಸ್ಪೋಸ್ಡ್ ಆಗಿದೆ ಇದು. ರೇಡಿಯೇಟರ್ ಗಾರ್ಡ್ ಒಂದು ಮಾತ್ರ ಹಾಕ್ಸ್ಕೊಳ್ಳಿ ಫಸ್ಟು, ಓಕೆನಾ. ನಾನು ಇನ್ನೂ ಹಾಕ್ಸಿಲ್ಲ, ಯಾಕಂದರೆ ನಾನು ಗಾಡಿನ ತೆಗಿತಾ ಇಲ್ಲ. ನಾನು ಹೇಳಿದ್ನಲ್ಲ, ಲಾಸ್ಟ್ ಒಂದು 2 ಮಂತ್ಸ್ ಆಯಿತು ಗಾಡಿ ತೆಗೆದು, ಗಾಡಿ ತೆಗೆದು 2 ಮಂತ್ಸ್ ಆಯಿತು. ರೇಡಿಯೇಟರ್ ಗಾರ್ಡ್ ಒಂದು ಹಾಕ್ಸಿಲ್ಲ. ನಾನು ನೆಕ್ಸ್ಟ್ ಮಾಡೋ ಕೆಲಸನೇ ಅದು. ಸೊ ಗಾಡಿಗೆ ಯಾರು ಇನ್ನೂ ರೇಡಿಯೇಟರ್ ಗಾರ್ಡ್ ಹಾಕ್ಸಿಲ್ಲ, ಹಾಕ್ಸ್ಕೊಳ್ಳಿ. ಯಾಕಂದರೆ ಅದು ಫುಲ್ಲಿ ಎಕ್ಸ್ಪೋಸ್ಡ್ ಆಗಿದೆ. ಅದ್ರ ಪಿನ್ಸ್ಗಳು ಹೋಗ್ಬಿಟ್ರೆ ನಾವು ಅಟ್ಲೀಸ್ಟ್ ಒಂದು ಫಾಸ್ಟಾಗಿ ಹೊಡಿತೀವಿ, ಅಟ್ಲೀಸ್ಟ್ 150 130 140 150 ಹೊಡೆದೇ ಹೊಡಿತೀವಿ ಗಾಡಿಯಲ್ಲಿ. ಅದು ಹೊಡಿಬೇಕಾದ್ರೆ ಚಿಕ್ಕದು ಕಲ್ಲು ಏನೋ ಒಂದು ಧೂಳು ಹೋಗಿ ಕುತ್ಕೊಂಡ್ರೆ ಅದು ಪಿನ್ಗಳು ಹಾಳಾಗ್ಬಿಡುತ್ತೆ. ಸೊ ಫಸ್ಟ್ ಅದೊಂದು ಹಾಕ್ಸ್ಕೊಳ್ಳಿ. ಅದಾದಮೇಲೆ ನೀವು ಯೂಶ್ವಲಾಗಿ ಮಾಡಬೇಕಾಗಿರೋದು, ಈ ಗಾಡಿಗೆ ಎವ್ರಿ 500 ಅಂದ್ಕೊಳ್ಳಿ, 400-500 ಕಿಲೋಮೀಟರ್ ನೀವು ಓಡಿಸಿದ ತಕ್ಷಣ ಚೈನ್ಗೆ ನೀಟಾಗಿ ಒಂದು ಪ್ಯಾಡಕ್ ಸ್ಟ್ಯಾಂಡ್ ಇಟ್ಕೊಂಡ್ಬಿಡಿ. ಚೈನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಲೂಬ್ ಮಾಡಿಬಿಟ್ರೆ ಗಾಡಿದು 60-70% ಸೇಫ್ ಆದಂಗೆ ಗಾಡಿ, ಏನು ಪ್ರಾಬ್ಲಮ್ ಬರೋಲ್ಲ. ಆಮೇಲೆ ಈ ಗಾಡಿಯಲ್ಲಿ ನನಗೆ ಇಬ್ಬರು ಹೇಳಿದ್ದೇನೆಂದರೆ, ಐ ಆಮ್ ನಾಟ್ ಶ್ಯೂರ್ ಎಲ್ಲ ಸ್ಪೋರ್ಟ್ಸ್ ಬೈಕಲ್ಲಿ ಸೂಪರ್ ಬೈಕ್ಸಲ್ಲಿ ಹಿಂಗೆ ಇರುತ್ತಲ್ಲೋ ಗೊತ್ತಿಲ್ಲ. ಈ ಗಾಡಿಯಲ್ಲಿ ಅವ್ರು ಹೇಳಿದ್ದೇನೆಂದರೆ, ಫ್ರಂಟ್ ಇಷ್ಟು ಪಾರ್ಟ್ ಇದೆ ಗೊತ್ತಾ, ನೀವು ಪ್ರೆಷರ್ ವಾಶ್ ಮಾಡಿಸ್ತೀರ ಗೊತ್ತಾ, ಅದು ಮನೇಲೇ ಪ್ರೆಷರ್ ವಾಷರ್ ಇರುತ್ತೆ, ಅಥವಾ ವಾಷಿಂಗ್ ಸೆಂಟ್ರಲ್ಲಿ ತೊಗೊಂಡೋಗಿ ಕೊಡ್ತೀರಲ್ಲ, ಆವಾಗ ಹೇಳ್ಬಿಡಿ ಅವ್ರಿಗೆ, ಇಲ್ಲಿಂದ ಈ ಫ್ರಂಟ್ ಪೋರ್ಷನ್ಗೆ ಪ್ರೆಷರ್ ವಾಶು ಮಾಡಿಸ್ಬಾರ್ದಂತೆ. ಏನಕ್ಕೆ ಅಂತಂದರೆ ಫ್ರಂಟಲ್ಲಿ ಸೆನ್ಸರ್ಗಳಿದ್ದಾವೆ, ತುಂಬ ಸೆನ್ಸರ್ಗಳಿದ್ದಾವಂತೆ. ಅದಕ್ಕೆ ಹೈ ಪ್ರೆಷರಲ್ಲಿ ವಾಟರ್ ಹೊಡೆದಾಗ ಅದು ಹಾಳಾಗೋಗ್ಬಿಡುತ್ತೆ. ಅದಾದಮೇಲೆ ನಿಮ್ಗೆ ಆವಾಗಲೇ ರೇಡಿಯೇಟರ್ ಗಾರ್ಡು ಫಿನ್ಸ್ ಇರುತ್ತೆ ನೋಡಿ, ಅದು ಹಾಳಾಗ್ಬಿಡುತ್ತೆ. ಸೊ ಫ್ರಂಟ್ ಪೋರ್ಷನ್ ಮಾತ್ರ
ಪ್ರೆಷರ್ ವಾಶ್ ಮಾಡಿಸ್ಬೇಡಿ. ಬ್ಯಾಕ್ ಪೋರ್ಷನ್ ನೋಡಿ, ಇಲ್ಲಿಂದ ಈ ಕಡೆಗೆ ಬೇಕಾದ್ರೆ ಆರಾಮಾಗಿ ಪ್ರೆಷರ್ ವಾಶ್ ಮಾಡಿಸ್ಕೊಳ್ಳಿ. ಇದು ಬೇಕಾದ್ರೆ ಒಂದು ಸ್ವಲ್ಪ ನೀರು ಅವ್ರಿಗೆ ಗೊತ್ತು, ಅವ್ರಿಗೆ ಹೇಳಿದರೆ ಮಾಡ್ತಾರೆ. ಇಲ್ಲ ನೀವೇ ಪ್ರೆಷರ್ನ ಕಮ್ಮಿಯಲ್ಲಿ ಇಟ್ಕೊಂಡು ವಾಶ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಒಂದು ಬೆಸ್ಟ್ ಫೀಚರ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ನೋಡಿರಿ, ಇಲ್ಲಿ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಕಾಣಿಸ್ತಾ ಇಲ್ಲಿ. ಸೊ ಇದನ್ನು ಈ ಕಡೆಗೆ ತಿರುಗಿಸಿದ್ರೆ ಹೈ ಆಗುತ್ತೆ, ಈ ಕಡೆಗೆ ತಿರುಗಿಸಿದ್ರೆ ಲೋ ಆಗುತ್ತೆ. ಫ್ರಂಟು ಬ್ಯಾಕು ಎರಡೂ ಪ್ರೀಲೋಡು ಅಡ್ಜಸ್ಟ್ ಮಾಡ್ಕೋಬೋದು. ನೀವು ಕೇಳ್ಬೋದು, ಗುರು ಪ್ರೀಲೋಡ್ ಏನು ಗುರು ಹಂಗಂದ್ರೆ ಅಂತಂದರೆ, ಬೈಕು ಓಡಿಸ್ಬೇಕಾರಲ್ಲ ಅಥವಾ ಯಾರು ಕುತ್ಕೊಂಡೋಗಲ್ಲ, ಈ ಥರ ಸ್ಟಿಲ್ಲಾಗಿ ನಿಂತಿದ್ದಾಗ ಸಸ್ಪೆನ್ಷನ್ ಹೆಂಗಿದೆ ಅದೇ ಪ್ರೀಲೋಡು. ಲೋಡ್ ಆಗ್ತಾಗಲ್ಲ, ಲೋಡ್ ಹಾಕೋಕ್ಕಿಂತ ಮುಂಚೆನೇ ಈ ಸಸ್ಪೆನ್ಷನ್ ಸೆಟ್ ಮಾಡಿದ್ರೆ ಪ್ರೀಲೋಡು ಹೈಯಲ್ಲಿ ಸೆಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಲೋ ಅಲ್ಲಿ ಸೆಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಅದ್ರ ಪ್ರಕಾರ ನೀವು ಬೇಕಂದರೆ ಸೆಟ್ ಮಾಡ್ಕೊಳ್ಳೋಂಗಿದ್ರೆ ಸೆಟ್ ಮಾಡ್ಕೊಳ್ಳಿ. ಹೈಯಲ್ಲಿ ಸೆಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸಸ್ಪೆನ್ಷನ್ನು ಸ್ಟಿಫ್ ಆಗುತ್ತೆ, ಓಕೆನಾ. ರೈಡರು ಸ್ವಲ್ಪ ಮೇಲ್ ಕೂತಿದ್ದೀನಿ ಅಂತ ಅನಿಸುತ್ತೆ, ಅವ್ನಿಗೆ ಸ್ವಲ್ಪ ಹೈಟ್ ಫೀಲ್ ಆಗುತ್ತೆ, ಮೇಲ್ ಕೂತಿರೋ ಫೀಲ್ ಆಗುತ್ತೆ. ಆಮೇಲೆ ಅವ್ನಿಗೆ ಸ್ಟಿಫ್ ಆಗಿದ್ದೀನಿ ಅಂತ ಅನ್ಸುತ್ತೆ, ಅವ್ನ ಗಾಡಿ ಓಡ್ಸೋಕ್ಕಾಗಲಿ ಇದು ಮಾಡೋಕ್ಕೆ ಸ್ಟಿಫ್ ಆಗಿದೆ ಗಾಡಿ ಅಂತ ಅನಿಸುತ್ತೆ. ಇದು ಪ್ರೀಲೋಡ್ನ ಹೈಯಲ್ಲಿ ಸೆಟ್ ಮಾಡ್ಕೊಂಡಾಗ. ಅದೇ ಪ್ರೀಲೋಡ್ನ ಲೋ ಅಲ್ಲಿ ಸೆಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸಸ್ಪೆನ್ಷನ್ಗಳು ತುಂಬ ಸಾಫ್ಟಾಗಿರುತ್ತೆ, ಲೂಸಾಗಿ ಅನಿಸುತ್ತೆ, ಸ್ಟಿಫ್ ಅನ್ಸಲ್ಲ, ಲೂಸ್ ಅಂಡ್ ಸಾಫ್ಟ್ ಅನಿಸುತ್ತೆ. ಅದಾದಮೇಲೆ ರೈಡರ್ಗೆ ಸ್ವಲ್ಪ ಕೆಳಗಡೆ ಹೋಗಿದ್ದು ಫೀಲ್ ಆಗುತ್ತೆ, ಹೈಟ್ ಫೀಲ್ ಆಗಲ್ಲ, ಡೌನ್ ಹೋಗಿದ್ದು ಫೀಲ್ ಆಗುತ್ತೆ. ಇದು ಹೈ ಲೋ ಅಡ್ಜಸ್ಟ್ಮೆಂಟು. ಅದೇ ಥರ ನೀವು ಇದು ಮಾಡ್ಕೊಳ್ಳಿ, ಈ ಗಾಡಿನ ಪ್ರೀಲೋಡ್ ಏನಾದರೂ ಸಸ್ಪೆನ್ಷನ್ ಏನಾದರೂ ಸಾಫ್ಟಾಗಿ ಮಾಡಿಕೊಂಡ್ರೆ ಕಾರ್ನರ್ಸ್ ಹೊಡಿಯೋಕ್ಕಾಗಲ್ಲ. ಸಸ್ಪೆನ್ಷನ್ಗಳು ಸ್ಟಿಫ್ ಆಗಿದ್ರೆ ಮಾತ್ರ ಆರಾಮಾಗಿ ನೀವು ಕಾರ್ನರ್ಸಲ್ಲೆಲ್ಲ ಆಗೋದು. ಸಸ್ಪೆನ್ಷನ್ ಸಾಫ್ಟ್ ಆಗಿದ್ದರೆ ಕಾರ್ನರ್ಸಲ್ಲಿ ಹೊಡ್ಸ್ಕೊತೀವಿ. ಸೊ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆವಿ ಪರ್ಫಾರ್ಮೆನ್ಸ್ ಇರೋ ಗಾಡಿ. ನಿಮ್ಗೇನಾದರೂ ಇನ್ನೂ ಏನಾದರೂ ತಿಳ್ಕೊಬೇಕಂತಂದರೆ ನನಗೆ ಕಮೆಂಟ್ ಮಾಡಿರಿ. ಯೂಶ್ವಲಾಗಿ ನೀವು ಕಮೆಂಟ್ ಮಾಡ್ತಿರಲ್ಲ, ಆ ಥರ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಜೈ ಶ್ರೀರಾಮ್. ನೋಡ್ರಿ, ಸನ್ ಸೆಟ್ ಆಗೋಯ್ತು. ಸೂರ್ಯ ನೋಡ್ರಿ ಇಲ್ಲೆಲ್ಲೋ ಮೋಡದೊಳಗಡೆ ಹೋಗ್ಬಿಟ್ಟ. ಆ್ಯಕ್ಚುಲಾಗಿ ನಿಮಗೆ ನೋಡ್ರಿ ಇಲ್ಲಿ ಸನ್ಸೆಟ್ ಆಗಬೇಕಿತ್ತು, ಬಟ್ ಅಲ್ಲಾಯಿತು. ಒಳ್ಳೆ ಸ್ಪಾಟ್ ಗುರು ಸನ್ಸೆಟ್ನ ನೋಡೋದಕ್ಕೆ. ಅದಾದಮೇಲೆ ಪೀಸ್ ಆಫ್ ಮೈಂಡ್ ಬೇಕಂದರೆ ಒಳ್ಳೆ ದೇವಸ್ಥಾನ ಇದೆ. ಬ್ಯಾಂಗ್ಳೂರಿಂದ ನಿಮಗೆ ಒಂದು 40-45 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಈ ಬೇಸಿಗೆ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ ಗುರು ಒಂದೇ ಒಂದು ಶಾರ್ಟ್ ರೈಡ್ ಗುರು, ಹಿಂಗೆ ಬಂದ್ಬಿಡ್ತೀನಿ ಅಂತಂದರೆ ನೋಡಿರಿ ಇಲ್ಲಿ ಬರ್ಬೋದು. ಸಗಾಲಾಗಿದೆ ಸ್ನೇಹಿತರೆ. ನಾನು ನಿಮ್ಗೆ ಆವಾಗಲೇ ವೀಡಿಯೋದಲ್ಲಿ ಹೇಳಿದೆ ಗೊತ್ತಾ, ಹೆಡ್ಲೈಟ್ ಫುಲ್ಲು ಬಕ್ವಾಸ್ ಅಂತ. ನೋಡಿರಿ ಇಷ್ಟೇ, ಏನು ಕಾಣಿಸಲ್ಲ. ತಪ್ಪಿ ಮಿಸ್ ಆಗಿ ಕತ್ಲಲ್ಲಿ ಏನಾದ್ರು ಓಡಿಸೋಣ ಅಂತ ಇಟ್ಕೊಂಬಿಟ್ರೆ ಓಡ್ಸೋಕ್ಕೆ ಕಾನ್ಫಿಡೆನ್ಸೇ ಬರಲ್ಲ. ಸೊ ಹೆಡ್ಲೈಟ್ ವಿಚಾರದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಿ. ಇದಕ್ಕೇನಾದರೂ ಎಕ್ಸ್ಟ್ರಾ ಲೈಟ್ಸ್ಗಳು, ಆಫ್ಟರ್ ಮಾರ್ಕೆಟ್ ಲೈಟ್ಸ್ಗಳು ಹಾಕ್ಸಿದ್ರೆ ಅಸಹ್ಯವಾಗಿ ಕಾಣಿಸುತ್ತೆ. ಅದು ಮೌಂಟ್ ಮಾಡೋಕ್ಕೂ ಜಾಗ ಇಲ್ಲ. ನೋಡ್ರಿ ಏನು ಕಾಣಿಸಲ್ಲ. ಇದು ಲೋ ಬೀಮ್ಗೆ ಹಾಕ್ಕೊಂಡ್ರು ಐ ಬೀಮ್, ಲೋ ಬೀಮ್ ಎಲ್ಲ ಡಿಫ್ರೆನ್ಸೇ ಇಲ್ಲ ಇದರಲ್ಲಿ. ಏನಿದ್ರು ಡೇ ಟೈಮಲ್ಲಿ ಆಟ ಆಡ್ಕೋಬೇಕು ಅಷ್ಟೇ ಇದರಲ್ಲಿ. ವೀಕೆಂಡ್ಸಲ್ಲಿ ಟ್ರಾಫಿಕ್ ಅಂದ್ಬಿಟ್ಟು ವೀಕ್ ಡೇಸಲ್ಲಿ ಬಂದರೆ ಆಚೆ ಕಡೆ ಅಜ್ಜಿ, ವೀಕ್ ಡೇಸಲ್ಲೂ ಈ ರೋಡಲ್ಲಿ ವೆಹಿಕಲ್ಸು ಸಾಯ್ತಾರೆ ಇವರು. ಪಾಪ ಅವ್ರಿಗೂ ಏನೇನೋ ಕೆಲಸಗಳಿರ್ತವೆ, ಎಲ್ಲ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ರೋಡು ಈ ಲೆವೆಲ್ಗೆ ಆಕ್ಯುಪೈಡ್ ಆಗಿದ್ರೆ ಹೆಂಗೆ ಗುರು?
ಗಾಡಿ ಲೈಟಲ್ಲಿ ಹೊಡ್ಕೊಂಡು ಹೋಗ್ಬೇಕಷ್ಟೇ. ನಮ್ಗೆ ಹೆಡ್ಲೈಟ್ ಅಂತೂ ಏನು ಕಾಣಿಸಲ್ಲ.